ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, 5ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನವೋದಯ 6ನೇ ತರಗತಿ ಮತ್ತು 9ನೇ ತರಗತಿ ಪ್ರವೇಶ ಪರೀಕ್ಷೆಗೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು, ಯಾರೆಲ್ಲ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ಗೆ ಅಡ್ಮಿಷನ್ ಆಗ್ತಾರೋ ಆನ್ಲೈನ್ ಕೋಚಿಂಗ್ಗೆ ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಸಂಸ್ಥೆ ವತಿಯಿಂದ ವೆರಿ ಶಾರ್ಟ್ ಕಟ್ ಮೆಥಡ್, ಈಸಿ ಮೆಥಡಲ್ಲಿ ಎಕ್ಸ್ಪರ್ಟ್ಸ್ಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ರೆಡಿ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ. ಇದರ ಜೊತೆಗೆ OMR ಶೀಟ್ಸ್ನು ಕೂಡ ನಾವು ಕಳಿಸ್ಕೊಡ್ತೀವಿ. ಏನಕ್ಕೆ ಇದು OMR ಶೀಟ್ಸ್ ಅಂತಂದರೆ, ನಿಮಗೆ ಎಕ್ಸಾಮ್ನ ಬರೆದು ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ತರವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಒಂದು ಅವಕಾಶಗಳನ್ನ ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ನಿಮಗೆ ರೆಕಾರ್ಡೆಡ್ ಯೂಟ್ಯೂಬ್ ಕ್ಲಾಸಸ್ಗಳನ್ನು ಕೂಡ ಕಳಿಸ್ಕೊಡ್ತಾ, ಇದರ ಮಧ್ಯದಲ್ಲಿ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ಗಳು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಈ ಒಂದು ಆನ್ಲೈನ್ ಕೋಚಿಂಗ್ನ ಪಡಿಬೇಕು ಅಂದರೆ ನೀವೇನು ಮಾಡಬೇಕು ಅಂತಂದರೆ, ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ 9482324006, 7204636072, 8050730717 ಈ ನಂಬರ್ಗಳಿಗೆ ಕಾಲ್ ಮಾಡಿಕೊಂಡು ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗ್ಬೋದು. ನವೋದಯ ಪ್ರವೇಶ ಪರೀಕ್ಷೆಗೆ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು, ಅಪ್ಡೇಟ್ಸ್ಗಳು ಬೇಕಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ನಿಮಗೆ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು, ಡೇ ಟು ಡೇ ಅಪ್ಡೇಟ್ಸ್ಗಳು ನಿಮಗೆ ಇಮಿಡಿಯೇಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಟಾಪಿಕ್, ಇಂಗ್ಲೀಷ್ ಗ್ರಾಮರಲ್ಲಿ ತುಂಬ ಎಲ್ರಿಗೂ ಕೂಡ ಕಷ್ಟ ಸರ್ ಇದು ಟಾಪಿಕ್ಕು, ತುಂಬ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಈ ಟಾಪಿಕ್ ಕಲೀಲಿಕ್ಕೆ ಅಂತೇಳಿ ಸುಮಾರು ಜನ ಈ ಟಾಪಿಕ್ನ ಕಲೀಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಸೊ ಈ ಥರದ ಒಂದು ಟಾಪಿಕ್ ಯಾವುದಿದು ಅಂತಂದರೆ, ರಿಪೋರ್ಟೆಡ್ ಸ್ಪೀಚ್ ನಾನೊಂದು ತೊಗೊಂಡು ಬಂದಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಲೆಟ್ ಅಸ್ ಸ್ಟಡಿ ರಿಪೋರ್ಟೆಡ್ ಸ್ಪೀಚ್ ಇನ್ ದಿಸ್ ವಿಡಿಯೋ. ಸೊ ರಿಪೋರ್ಟೆಡ್ ಸ್ಪೀಚ್ ಫಸ್ಟು ತಿಳ್ಕೊಳ್ಳೋಣ. ಏನಿದು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು? ಇಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಲ್ಯಾಂಗ್ವೇಜ್. ಈ ರಿಪೋರ್ಟೆಡ್ ಸ್ಪೀಚ್ ಅಂತಂದರೆ, ನಾವು ಭಾಷೆನ, ನಮ್ಮ ಏನು ನುಡಿನ ಭಾಷೆನ ಬಳಸ್ತೀವಿ, ನಮ್ಮ ನುಡಿನ ಬಳಸೋದ್ರಲ್ಲಿ ಅಥವಾ ನಮ್ಮ ದಿನನಿತ್ಯದ ಕಮ್ಯುನಿಕೇಷನ್, ಸಂವಹನದಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಭಾಗ ಇದು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು. ಓಕೆನಾ? ಸೊ ಏನಿದು ರಿಪೋರ್ಟೆಡ್ ಸ್ಪೀಚ್ ಅಂತ ನೋಡ್ತಾ ಹೋಗೋದಾದರೆ, ಸೊ ರಿಪೋರ್ಟೆಡ್ ಸ್ಪೀಚ್, ರಿಪೋರ್ಟ್ ಏನು? ರಿಪೋರ್ಟ್ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ. ಸೊ ನಾವು ಗ್ರಾಮರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಟಾಪಿಕ್ ಏನು ಅಂತ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಟಾಪಿಕ್ನ ನಾವು ಫಸ್ಟು ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ನಾವು ಅರ್ಧ ಟಾಪಿಕ್ನ ಕಲಿತ ಹಾಗೆ ಅರ್ಥ ಅದು. ಓಕೆನಾ? ಸೊ ಹಾಗಾಗಿ ಫಸ್ಟು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ರಿಪೋರ್ಟೆಡ್ ಅಥವಾ ರಿಪೋರ್ಟ್ ಏನು? ರಿಪೋರ್ಟ್ ಅಂದರೆ ಏನು? ರಿಪೋರ್ಟ್ ಅಂದರೆ ಕನ್ನಡದಲ್ಲಿ ನಾವು ವರದಿ ಅಂತ ಹೇಳ್ಬೋದು. ರಿಪೋರ್ಟ್ ಅಂದರೆ ಕನ್ನಡದಲ್ಲಿ ಏನು? ವರದಿ. ಏನಿದು ವರದಿ? ಯಾರು ಮಾಡ್ತಾರೆ ವರದಿನ? ಓಕೆ, ಜಾಸ್ತಿ ರಿಪೋರ್ಟೆಡ್ ಸ್ಪೀಚ್ ಅಥವಾ ರಿಪೋರ್ಟರ್ಸ್ ಅಂತ ಕರಿತೀವಿ, ಹೌದಲ್ವಾ? ಯಾರನ್ನ ನಾವು ರಿಪೋರ್ಟರ್ಸ್ ಅಂತ ಕರಿತೀವಿ? ಮೀಡಿಯಾ ಪೀಪಲ್. ಓಕೆ, ಸೊ ವರದಿಗಾರರು ಅಂತ ಹೇಳ್ತೀವಿ. ಅವ್ರು ಏನು ಕೆಲಸ ಮಾಡ್ತಾರೆ ರಿಪೋರ್ಟರ್ಸು? ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಆಗಿರ್ಬೋದು, ಅಥವಾ ಯಾರೋ ಸಾಧನೆ ಮಾಡಿರ್ತಕ್ಕಂಥ, ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಇಂಥವರ ಕಮ್ಯುನಿಕೇಷನ್ನ ಸ್ಟೇಟ್ಮೆಂಟ್ಸ್ಗಳನ್ನ ತೊಗೊಂಡು ಬಂದು ಏನು ಮಾಡ್ತಾರೆ? ಪಬ್ಲಿಕ್ಕಿಗೆ ಹೇಳ್ತಾರೆ, ಹೌದಲ್ವಾ? ಅಂದರೆ ಇದರ ಅರ್ಥ ಏನು ಅಂತಂದರೆ, ಒಂದಿಬ್ಬರು ಮಾತಾಡ್ತಕ್ಕಂತಹ ಕಮ್ಯುನಿಕೇಷನ್, ಆ ಒಂದು ವಿಷಯನ 3ನೇ ವ್ಯಕ್ತಿ ಕೇಳಿಸ್ಕೊಂಡು 4ನೇ ವ್ಯಕ್ತಿಗೆ ಹೇಳಿದರೆ, 3ನೇ ವ್ಯಕ್ತಿ ಕೇಳಿಸ್ಕೊಂಡು ಆ 3ನೇ ವ್ಯಕ್ತಿ 4ನೇ ವ್ಯಕ್ತಿಗೆ ಹೇಳ್ತಾರಲ್ವ, ಆ ಇಬ್ಬರಿದ್ರು ವ್ಯಕ್ತಿಗಳು, ಅವರಿಬ್ಬರು ಈ ಥರ ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು 3ನೇ ವ್ಯಕ್ತಿ 4ನೇ ವ್ಯಕ್ತಿಗೆ ಹೇಳ್ತಾನಲ್ವ, ಈ 3ನೇ ವ್ಯಕ್ತಿ 4ನೇ ವ್ಯಕ್ತಿಗೆ ಹೇಳ್ತಕ್ಕಂತಹ ಈ ಒಂದು ಸ್ಪೀಚ್ ಅಥವಾ ಈ ಒಂದು ಕಮ್ಯುನಿಕೇಷನ್ನೇ ಬಂದ್ಬಿಟ್ಟು ಇದಕ್ಕೆ ನಾವೇನಂತ ಕರಿತೀವಿ? ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಯೂಶ್ವಲಿ ಇದನ್ನೆಲ್ಲ ನೀವು ನಿಮ್ಮ ಕ್ಲಾಸ್ಗಳಲ್ಲಿ, ನಿಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸ್ಗಳಲ್ಲಿ ಮಾಡಿರ್ತೀರ. ಓಕೆ, ಯೂಶ್ವಲಿ ಸ್ಕೂಲಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇರ್ತಾರೆ ನಿಮಗೆ. ಒಂದಿಬ್ಬರು ಫ್ರೆಂಡ್ಸ್, ಯಾರೋ ನಿಮ್ಮಿಬ್ಬರು ಫ್ರೆಂಡ್ಸು ಏನೋ ಒಂದು ವಿಷಯ ಮಾತಾಡ್ತಿರ್ತಾರೆ. ಓಕೆನಾ? ಅದನ್ನು ನೀವು ಕೇಳಿಸ್ಕೊಳ್ತೀರಾ. ಅದನ್ನು ನೀವು ಕೇಳಿಸ್ಕೊಂಡು ಬಂದು ಇನ್ನೊಬ್ಬ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ. ನೀವೇನು ಒಬ್ರದ್ದು ಕೇಳಿಸ್ಕೊಂಡು ಬಂದು ಇನ್ನೊಂದು ನಿಮ್ಮ ಫ್ರೆಂಡಿಗೆ ಹೇಳ್ತೀರಲ್ವ, ಆ ಹೇಳೋ ಅಂಥದ್ದೇ ಏನು ಅಂತಂದರೆ ಇದು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ನಿಮ್ಮಿಬ್ಬರು ಫ್ರೆಂಡ್ಸ್ ಹೇಗೆ ಮಾತಾಡಿರ್ತಾರೆ ಹಾಗೆ ತೊಗೊಂಡು ಬಂದು ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ?
ಅಂದರೆ ಅವ್ರು ಹೇಗೆ ಕಮ್ಯುನಿಕೇಷನ್ ಹೇಗಿರುತ್ತೆ ಹಾಗೆ ಕಮ್ಯುನಿಕೇಷನ್ ಮಾಡ್ತೀರಾ? ಇಲ್ಲ, ನೀವೇನು ಮಾಡ್ತೀರಾ, ಅವರು ಈ ಥರ ಹೇಳ್ತಿದ್ರು, ಅದಕ್ಕೆ ಇವರು ಈ ಥರ ರಿಪ್ಲೈ ಕೊಟ್ಟರು, ಅವನು ಹೀಗೆ ಹೇಳ್ದ, ಅವಳು ಹೀಗೆ ಹೇಳಿದ್ಲು ಅಂತೇಳಿ ಏನು ಮಾಡ್ತೀರಾ, ಆಲ್ರೆಡಿ ನಡೆದೋಗಿರೋ ಥರ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ರಿಪೋರ್ಟ್ ಮಾಡ್ತಾ ಇರ್ತೀರಾ, ಹೇಳ್ತಾ ಇರ್ತೀರಾ, ವರದಿ ಒಪ್ಪಿಸ್ತಾ ಇರ್ತೀರಾ, ಹೌದಲ್ವಾ? ಸೊ ಹಾಗೇನೆ ರಿಪೋರ್ಟೆಡ್ ಸ್ಪೀಚ್ ಏನಂತಂದರೆ ಇಬ್ಬರು ವ್ಯಕ್ತಿಗಳು ಮಾತಾಡಿರ್ತಕ್ಕಂಥ ಒಂದಿಷ್ಟು ಸಂವಹನನ ಅದನ್ನು ಮೂರನೇ ವ್ಯಕ್ತಿ ಕೇಳಿಸ್ಕೊಂಡು ನಾಲ್ಕನೇ ವ್ಯಕ್ತಿಗೆ ಹೇಳೋದೇ ಏನು ಅಂತಂದರೆ ಈ ರಿಪೋರ್ಟೆಡ್ ಸ್ಪೀಚ್. ಇದು ಕೂಡ ನಮ್ಮ ಭಾಷೆಯ ಒಂದು ಭಾಗ ಆಗಿರುತ್ತೆ. ಓಕೆ, ಡೈಲಿ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸಲ್ಲಿ ಇದನ್ನು ಕೂಡ ನಾವೇನು ಮಾಡ್ತಾ ಇರ್ತೀವಿ, ಈ ರೀತಿಯಾದಂತಹ ಆ್ಯಕ್ಟಿವಿಟೀಸು ಮಾಡ್ತಾ ಇರ್ತೀವಿ, ಹೌದಲ್ವಾ? ರೈಟ್. ಸೊ ರಿಪೋರ್ಟೆಡ್ ಸ್ಪೀಚ್, ವಾಟ್ ಈಸ್ ರಿಪೋರ್ಟೆಡ್ ಸ್ಪೀಚ್? Reporting of first and second person's speech by the third person to the fourth person. ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಇಬ್ಬರು ವ್ಯಕ್ತಿಗಳು, ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಯಾರಾದರೂ ಆಗಿರ್ಬೋದು, ಇಬ್ಬರು ವ್ಯಕ್ತಿಗಳು ಮಾತಾಡಿರ್ತಕ್ಕಂತಹ ಮಾತನ್ನ ಮೂರನೇ ವ್ಯಕ್ತಿ ಕೇಳಿಸ್ಕೊಂಡು ನಾಲ್ಕನೇ ವ್ಯಕ್ತಿಗೆ ಹೇಳ್ತಕ್ಕಂತಹ ಈ ಒಂದು ಕಮ್ಯುನಿಕೇಟಿವ್ ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂತ ಏನು ಅಂದರೆ ನೋಡ್ಕೊಂಡ್ವಿ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ಮುಖ್ಯವಾಗಿ ಎರಡು ಟಾಪಿಕ್ ಕಲಿತೀವಿ. ಏನು ಅಂತಂದರೆ ಒಂದು ಡೈರೆಕ್ಟ್ ಸ್ಪೀಚ್, ಇನ್ನೊಂದು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಏನಿದು ಡೈರೆಕ್ಟ್ ಸ್ಪೀಚ್ ಅಂತಂದರೆ ಏನು, ಇಬ್ಬರು ವ್ಯಕ್ತಿ ಮಾತಾಡಿರ್ತಾರಲ್ವ, ಆ ಇಬ್ಬರು ವ್ಯಕ್ತಿ ಮಾತಾಡಿರ್ತಕ್ಕಂತಹ ಏನು ಕಮ್ಯುನಿಕೇಷನ್ ಇರುತ್ತಲ್ವ ಅದು ಡೈರೆಕ್ಟ್ ಸ್ಪೀಚಲ್ಲಿ ಇರುತ್ತೆ. ಇಬ್ಬರು ವ್ಯಕ್ತಿ ಮಾತಾಡಿರೋದನ್ನ ಕೇಳಿಸ್ಕೊಂಡು ಅಥವಾ ಅದನ್ನು ಮಾಹಿತಿ ತಗೊಂಡು ಅಥವಾ ಅದನ್ನು ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡ್ತಾರಲ್ವ ಇದು ಇಂಡೈರೆಕ್ಟ್ ಸ್ಪೀಚ್. ಈ ಇಂಡೈರೆಕ್ಟ್ ಸ್ಪೀಚ್ನ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರಿತೀವಿ. ಇಂಡೈರೆಕ್ಟ್ ಸ್ಪೀಚ್ ನಾವೇನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ವಾ? ಡೈರೆಕ್ಟ್ ಸ್ಪೀಚ್ ಅಂದರೆ ಫಸ್ಟು ವ್ಯಕ್ತಿ ಮಾತಾಡಿರ್ತಕ್ಕಂತಹ ಮಾತೆ ಡೈರೆಕ್ಟ್ ಸ್ಪೀಚ್. ಓಕೆ, ಅದನ್ನು ರಿಪೋರ್ಟಿಂಗ್, ಅದನ್ನು ಕೇಳಿಸ್ಕೊಂಡು ಅಥವಾ ಆ ಒಂದು ಸೆಂಟೆನ್ಸ್ನ ತಗೊಂಡು ಅದನ್ನು ರಿಪೋರ್ಟ್ ಮಾಡೋದು, ಆ ವ್ಯಕ್ತಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ನ ತಗೊಂಡು ಅದನ್ನ ರಿಪೋರ್ಟ್ ಮಾಡೋದೇ ಯಾವುದು ಸ್ಪೀಚ್, ಅದು ಇಂಡೈರೆಕ್ಟ್ ಸ್ಪೀಚ್. ಈ ಇಂಡೈರೆಕ್ಟ್ ಸ್ಪೀಚ್ನ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರಿತೀವಿ. ಕನ್ಫ್ಯೂಷನ್ ಆಗೋದು ಬೇಡ, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಅಂತಾರೆ, ಇಂಡೈರೆಕ್ಟ್ ಸ್ಪೀಚ್ ಅಂತಾರೆ, ಡೈರೆಕ್ಟ್ ಸ್ಪೀಚ್ ಅಂತಾರೆ, ಏನಿದು, ಯಾವ್ದು ಸರಿ, ಇದರಲ್ಲಿ ಯಾವ್ದು ಕಲಿಬೇಕು ಏನು ಅಂತೇಳಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ ಕರಿತೀವಿ. ಸೊ ನಾವು ಒಂದೇ ಹೆಡ್ಡಿಂಗಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ತೊಗೊಂಡಿದ್ದೀನಿ. ಸೊ ಇಂಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟೆಡ್ ಸ್ಪೀಚು, ನಾವು ಯಾವುದನ್ನ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಕನ್ವರ್ಟ್ ಮಾಡ್ತೀವಿ, ಡೈರೆಕ್ಟ್ ಸ್ಪೀಚಲ್ಲಿರೋದನ್ನ ನಾವು ರಿಪೋರ್ಟೆಡ್ ಸ್ಪೀಚಿಗೆ ಅಥವಾ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡ್ತೀವಿ. ಯೂಶ್ವಲಿ ನಿಮ್ಮೆಲ್ಲ ಎಕ್ಸಾಮ್ಸ್ಗಳಲ್ಲೂ ಹೇಗೆ ಕೇಳ್ತಾರೆ ಅಂತಂದರೆ, ಯಾವಾಗಲೂ ಡೈರೆಕ್ಟ್ ಸ್ಪೀಚಿನ ಸೆಂಟೆನ್ಸ್ಗಳನ್ನ ಕೊಡ್ತಾರೆ, ಅದನ್ನು ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡಿ ಅಂತ ಕೊಡ್ತಾರೆ. ಯೂಶ್ವಲಿ ಎಲ್ಲ ಎಕ್ಸಾಮ್ಸಲ್ಲೂ ಹೀಗೆ ನಿಮಗೆ ಪ್ಯಾಟ್ರನ್ ಇರುತ್ತೆ, ಕ್ವಶನ್ಸ್ ಕೇಳೋ ಪ್ಯಾಟ್ರನ್ ಇದೇ ರೀತಿ ಇರುತ್ತೆ. ಯಾವತ್ತೂ ಕೂಡ ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟು ಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿ ಅಂತಕ್ಕಂಥ ಕೇಳೋದು ತುಂಬ ಅಂದರೆ ತುಂಬಾ ಕಮ್ಮಿ. ನಿಮಗೆ ಯೂಶ್ವಲಿ ಹೆಂಗೆ ಮಾಡ್ತಾರೆ ಅಂದರೆ, ಡೈರೆಕ್ಟ್ ಸ್ಪೀಚ್ ಕೇಳ್ತಾರೆ, ಡೈರೆಕ್ಟ್ ಸ್ಪೀಚ್ ಕೊಟ್ಬಿಟ್ಟು ಸೆಂಟೆನ್ಸ್ ಕೊಟ್ಟು ಇದನ್ನು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಸ್ಪೀಚ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಇದೆರಡೂ ಕೂಡ ಒಂದೇ. ಓಕೆನಾ? ಈ ಒಂದು ತರಗತಿ ಬರೀ ಕೇವಲ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಒಬ್ಬ ಸ್ಕೂಲ್ ಸ್ಟೂಡೆಂಟಿಂದ ಹಿಡಿದ್ಬಿಟ್ಟು ಯಾರೆಲ್ಲ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರ್ತಾರೋ ಓದ್ತಿರ್ತಾರೋ ಈ ಎಲ್ಲ ಆಸ್ಪಿರೆಂಟ್ಸಿಗೂ ಕೂಡ ಈ ಒಂದು ಟಾಪಿಕ್ಕು ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ಕೇವಲ ಒಬ್ಬರಿಗೆ ಮಾತ್ರ ಸೀಮಿತ ಆಗಿರೋದಲ್ಲ, ಎಲ್ಲರೂ ಕೂಡ ಈ ಒಂದು ಕ್ಲಾಸ್ನ ತುಂಬ ಚೆನ್ನಾಗಿ ಕೇಳ್ಕೊಬೋದಾಗಿದೆ. ಗೊತ್ತಾಗ್ತಿದೆಯಲ್ವಾ? ಸೊ ಹಾಗಾಗಿ ಈ ಒಂದು ಪರ್ಪಸ್ಸಿಗೆ ನಾನು ಈ ಒಂದು ರಿಪೋರ್ಟೆಡ್ ಸ್ಪೀಚ್ನ ತುಂಬ ಶಾರ್ಟ್ ಕಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಗಮನ ಇಟ್ಟು ಈ ಒಂದು ವಿಡಿಯೋನ ನೋಡಬೇಕಾಗಿದೆ. ಓಕೆ, ಸೊ ಈಗ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅಂತ ಗೊತ್ತಾಗಿದೆ ನಿಮಗೆ. ಸೊ ಈಗ ಡೈರೆಕ್ಟ್ ಟಾಪಿಕ್ಕಿಗೆ ಹೋಗೋಣ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಹೇಳ್ತಿರೋದು ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗ್ತಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಈ ಒಂದು ಎಲ್ರಿಗೂ ಬೇಕಾಗಿರೋದ್ರಿಂದ ಈ ಒಂದು ಟಾಪಿಕ್ಸ್ಗಳು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟಾಪಿಕ್ಕಿಗೆ ಹೋಗೋಣ ಈಗ. ಸೊ ರೂಲ್ಸ್ ಫಾರ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನಂತ ಅರ್ಥ ಆಗಿದೆ. ಸೊ ಈಗ ರೂಲ್ಸ್ ಫಾರ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು ಯೂಸ್ ಮಾಡ್ತಕ್ಕಂತಹ ತುಂಬ ಮುಖ್ಯವಾಗಿರ್ತಕ್ಕಂಥ ರೂಲ್ಸ್ಗಳು ಏನೇನು, ಇಂಪಾರ್ಟೆಂಟ್ 4 ಪಾಯಿಂಟ್ಸ್ ನಾವು ಇದರಲ್ಲಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ ರೂಲ್ಸ್ನ. ಏನದು ಅಂತ ಒಂದು ಶಾರ್ಟ್ ಕಟಾಗಿ ಹೇಳ್ತಿದ್ದೀನಿ ನೋಡಿ. ಲಿಂಕರ್ಸ್ ಅಕಾರ್ಡಿಂಗ್ ಟು ದ ಕೈಂಡ್ಸ್ ಆಫ್ ಸೆಂಟೆನ್ಸ್. ಕೈಂಡ್ಸ್ ಆಫ್ ಸೆಂಟೆನ್ಸ್ ಈಗ ಆಲ್ರೆಡಿ ನಿಮಗೆ ಎಲ್ರಿಗೂ ಗೊತ್ತಿದೆ. ಓಕೆನಾ? ಸೊ ಈ ಕೈಂಡ್ಸ್ ಆಫ್ ಸೆಂಟೆನ್ಸ್ನ ಬೇಸಿಸ್ ಮೇಲೆ ನಾವು ಯಾವ್ಯಾವ ಲಿಂಕರ್ನ ಯೂಸ್ ಮಾಡಬೇಕಾಗಿದೆ ರಿಪೋರ್ಟ್ ಮಾಡುವಾಗ, ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಅಂತ ಹೇಳ್ಬಿಟ್ಟು ಇದು ಫಸ್ಟು ಪಾಯಿಂಟ್ ಇದು. ಓಕೆ, ಇದನ್ನು ತುಂಬ ಚೆನ್ನಾಗಿ ಕಲಿಬೇಕು ನೀವು. ನೆಕ್ಸ್ಟು ರೂಲ್ಸ್ ಆಫ್ ಟೆನ್ಸಸ್. ಟೆನ್ಸಸ್ಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರೂಲ್ಸ್ ಇರುತ್ತೆ ರಿಪೋರ್ಟೆಡ್ ಸ್ಪೀಚಲ್ಲಿ. ನೆಕ್ಸ್ಟ್ ಥರ್ಡ್ ಒನ್ ಕನ್ವರ್ಟಿಂಗ್ ಆಫ್ ಪ್ರನೌನ್ಸ್.
ಪ್ರನೌನ್ಸ್ಗಳನ್ನ ಕೆಲವೊಂದು ಪ್ರನೌನ್ಸ್ಗಳನ್ನ ನಾವು ಕನ್ವರ್ಟ್ ಮಾಡ್ತೀವಿ ರಿಪೋರ್ಟಿಂಗ್ ಮಾಡುವಾಗ. ಇದು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಲಾಸ್ಟ್ 4th ಒನ್ ಸಮ್ ಅದರ್ ರೂಲ್ಸ್. ಈ 4 ಪಾಯಿಂಟ್ನ ನಾವು ಕರೆಕ್ಟಾಗಿ ಗಮನ ಇಟ್ಟು ಕಲ್ತ್ರೆ ನಾವು ತುಂಬ ಈಸಿಯಾಗಿ ಓಕೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ನ ಕಲಿಬೋದಾಗಿದೆ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು, ನೀವೆಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೋಬೇಕು ಇದನ್ನು. ಏನಿದು ಅಂತಂದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಟೆನ್ಸ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸ್, ಇಂಗ್ಲೀಷ್ ಗ್ರಾಮರಲ್ಲಿ ಇರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಟೆನ್ಸ್ ಮತ್ತು ಈ ಕೈಂಡ್ಸ್ ಆಫ್ ಸೆಂಟೆನ್ಸ್ ಟಾಪಿಕಲ್ಲಿ ತುಂಬ ತರವಾಗಿರ್ತಾರೆ, ಅಂಥವ್ರಿಗೆ ಮಾತ್ರ ಈ ಒಂದು ರಿಪೋರ್ಟೆಡ್ ಸ್ಪೀಚ್ನ ಮಾಡಲಿಕ್ಕೆ ತುಂಬ ಈಸಿ ಆಗಿರುತ್ತೆ. ಯಾರಿಗೆಲ್ಲ ಟೆನ್ಸ್ ಬರೋದಿಲ್ಲ, ಯಾರಿಗೆಲ್ಲ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಇವ್ರಿಗೆ ತುಂಬ ಅಂದರೆ ತುಂಬ ಕಷ್ಟಕರವಾಗಿರುತ್ತೆ, ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಿರೋದೇನು ಅಂತಂದರೆ, ನೀವೆಲ್ಲರೂ ಕೂಡ ಯಾರಿಗೆಲ್ಲ ಇನ್ನೂ ಟೆನ್ಸ್ ಟಾಪಿಕ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸ್ ಗೊತ್ತಿರೋದಿಲ್ಲ, ನಮ್ಮದೇ ಪ್ರೀವಿಯಸ್ ವೀಡಿಯೋಸ್ ಇದೆ ಟೆನ್ಸಿಗೆ ರಿಲೇಟೆಡ್ ಆಗಿ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸಿಗೆ ರಿಲೇಟೆಡ್ ಆಗಿ. ಆ ಎಲ್ಲ ವೀಡಿಯೋಸ್ಗಳನ್ನ ತುಂಬ ತ್ವರವಾಗಿ ನೋಡಿ, ಟೆನ್ಸ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ರಿಪೋರ್ಟೆಡ್ ಸ್ಪೀಚು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಟೆನ್ಸ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸು ಈ ರಿಪೋರ್ಟೆಡ್ ಸ್ಪೀಚಿನ ಟಾಪಿಕ್ಗೆ ಇವೆರಡು ಬೇಸಿಕ್ಕು, ಇದು ತುಂಬ ತರವಾಗಿ ನೀವು ಕಲ್ತಿರ್ಬೇಕಾಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 4 ಪಾಯಿಂಟ್ಸ್ ಇದೆ. ಈ 4 ಇಂಪಾರ್ಟೆಂಟ್ ರೂಲ್ಸ್: linkers according to the kinds of sentence, rules of tenses, converting of pronouns, some other rules. These are the important rules to learn reported speech in very easy and shortcut method. The first one, linkers according to the kinds of sentence. Let us study linkers according to the kinds of sentence. ಏನಿದು linkers ಅಂದ್ರೆ ಏನು, kinds of sentence ಪ್ರಕಾರ linkers ನ ಕಲಿಯೋದು ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. linkers according to the kinds of sentence. ಈಗ ಆಲ್ರೆಡಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ kinds of sentence ಯಾವ್ದು ಅಂತ ಹೇಳ್ಬಿಟ್ಟು. ಓಕೆ, kinds of sentence, the first one assertive or declarative sentence, second one interrogative sentence, third one imperative sentence, and the fourth one exclamatory sentence. In this one, the first one assertive or declarative sentence. ಡೈರೆಕ್ಟ್ ಸ್ಪೀಚಲ್ಲಿ ನಾನೀಗ ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಎಕ್ಸಾಮಿಗೆ ಹೇಳುವಾಗ ಹೇಗೆ ಹೇಳ್ತಾರೆ, ಡೈರೆಕ್ಟ್ ಸ್ಪೀಚ್ ಕೊಡ್ತಾರೆ, ಈ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚ್ ಕೊಟ್ಟು ಇದನ್ನ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ? ಕನ್ವರ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ 4 ಪಾಯಿಂಟ್ಸ್ ಹೇಳಿದ್ದೀನಿ. ಲಿಂಕರ್ಸು, ಟೆನ್ಸಸ್ಸು, ಜೊತೆಗೆ ಕನ್ವರ್ಟಿಂಗ್ ಆಫ್ ಪ್ರೊನೌನ್ಸು, ನೆಕ್ಸ್ಟ್ ಲಾಸ್ಟ್ ಒನ್ ಸಮ್ ಅದರ್ ರೂಲ್ಸ್ ಅಂತ ಹೇಳ್ಬಿಟ್ಟು. ಫಸ್ಟು ನಾವೀಗ ಲಿಂಕರ್ಸ್ನ ನೋಡ್ತಾ ಇದ್ದೀವಿ. ಸೊ ಡೈರೆಕ್ಟ್ ಸ್ಪೀಚ್, ಸ್ಯಾಮ್ ಸೇಸ್ ಐ ಲೈಕ್ ಚಾಕ್ಲೇಟ್ಸ್ ಅಂತಿದೆ. ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಇಲ್ಲಿ ಕೊಟ್ಟಿರ್ತಕ್ಕಂಥ ಡೈರೆಕ್ಟ್ ಸ್ಪೀಚು ಯಾವ ಕೈಂಡ್ ಆಫ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಫಸ್ಟ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ತೊಗೊಂಡಿರೋದ್ರಿಂದ ಇದು ಅಸರ್ಟಿವ್ ಸೆಂಟೆನ್ಸಲ್ಲಿ ಇದೆ. ಐ ಲೈಕ್ ಚಾಕ್ಲೇಟ್ಸ್, ಇದು ಅಸರ್ಟಿವ್ ಸೆಂಟೆನ್ಸ್, ಅಂದರೆ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು, ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಇದೆ, ಹೌದಲ್ವಾ? ಸೊ ಸ್ಯಾಮ್ ಸೇಸ್ ಐ ಲೈಕ್ ಚಾಕ್ಲೇಟ್ಸ್ ಅಂತ ಹೇಳ್ತಿದ್ದಾರೆ, ಈ ಅಸರ್ಟಿವ್ ಸೆಂಟೆನ್ಸ್ ಇದೆ. ಈ ಅಸರ್ಟಿವ್ ಸೆಂಟೆನ್ಸಿಗೆ ನಾವು ಯಾವುದೊಂದು ಲಿಂಕರ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಸೆಡ್ ದಟ್ ಅಂತಕ್ಕಂಥದ್ದನ್ನ ಲಿಂಕರ್ ಆಗಿ ಯೂಸ್ ಮಾಡಬೇಕು. ಇದನ್ನ ಎಲ್ಲಿ ಲಿಂಕರ್ ಆಗಿ ಬಳಸಬೇಕು, ಬರೀ ಹೇಳಿಬಿಟ್ರೆ ಗೊತ್ತಾಗುತ್ತಾ? ಸೊ ಅದಕ್ಕೋಸ್ಕರನೇ ಎಕ್ಸಾಂಪಲ್ ಕೊಟ್ಟಿರೋದು ನಾನು. ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ, ಇಂಡೈರೆಕ್ಟ್ ಸ್ಪೀಚ್ ನೀವು ಕನ್ವರ್ಟ್ ಮಾಡುವಾಗ ಸೇಸ್ ಅಂತಿರುತ್ತಿಲ್ಲ, ಸೇಸ್ ಅಥವಾ ಬೇರೆ ರೀತಿಯಾದಂಥ ವರ್ಡ್ಸ್ಗಳು ಕೂಡ ಯೂಸ್ ಮಾಡಿರ್ಬೋದು. ಸಮ್ಟೈಮ್ಸ್ ಟೆಲ್ಸ್ ಅಂತನಾದ್ರು ಕೊಟ್ಟಿರ್ಬೋದು. ನೆಕ್ಸ್ಟ್ ನಾವು ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಕೆ ಹೋಗ್ತೀವಿ. ಫಸ್ಟ್ ಟಾಪಿಕ್ನ ನೀಟಾಗಿ ತಿಳ್ಕೊಳ್ಳಿ, ಟಾಪಿಕ್ ತಿಳ್ಕೊಂಡಾದ್ಮೇಲೆ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಕೆ ಹೋಗುವಾಗ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಜಸ್ಟ್ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ. ಇಲ್ಲಿ ಸೇಸ್ ಅಂತ ಕೊಟ್ಟಿರ್ತಾರೆ, ಓಕೆ, ಸೇಸ್ ಆದರೂ ಕೊಟ್ಟಿರ್ಬೋದು, ಟೆಲ್ಸ್ ಆದರೂ ಕೊಟ್ಟಿರ್ಬೋದು, ಏನಾದರೂ ಕೊಟ್ಟಿರಲಿ ಅವರು. ಓಕೆನಾ? ನಾವು ಅದನ್ನು ರಿಪೋರ್ಟಿಗೆ ಕನ್ವರ್ಟ್ ಮಾಡುವಾಗ ಏನು ಮಾಡಬೇಕು, ಕಂಪಲ್ಸರಿ ಅಸರ್ಟಿವ್ ಸೆಂಟೆನ್ಸ್ ಆಗಿದ್ದರೆ ಮಾತ್ರ, ಡೈರೆಕ್ಟ್ ಸ್ಪೀಚ್ ಅಸರ್ಟಿವ್ ಸೆಂಟೆನ್ಸ್ ಆಗಿದ್ದರೆ ಮಾತ್ರ ಇಲ್ಲಿರ್ತಕ್ಕಂಥ ವರ್ಡ್ನ ಇದನ್ನು ತೆಗೆದುಬಿಟ್ಟು, ಏನೇ ಇರಲಿ ಅದನ್ನು ತೆಗೆದುಬಿಟ್ಟು ಜಸ್ಟ್ ಸೆಡ್ ದಟ್ ಅಂತ ಹಾಕಬೇಕಾಗತ್ತೆ. ಓಕೆನಾ? ಸ್ಯಾಮ್ ಸೆಡ್ ದಟ್, ಇದು ಲಿಂಕರ್ಸ್. ಇದು ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಟಾಪಿಕ್. ಇದು ಅಸರ್ಟಿವ್ ಸೆಂಟೆನ್ಸಿಗೆ ನಾವು ಸೆಡ್ ದಟ್ ಅಂತಕ್ಕಂಥ ಲಿಂಕರ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದರೆ ಎಲ್ರಿಗೂ ಗೊತ್ತಿದೆ, ಕ್ವಶನ್ ಟೈಪ್ ಸೆಂಟೆನ್ಸಸ್. ನಾವೀಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀವಿ ಕೈಂಡ್ಸ್ ಆಫ್ ಸೆಂಟೆನ್ಸಿಗೆ. ಅಲ್ಲಿ ಹೋಗಿಬೇಕಾದ್ರೆ ನೀವು ಇನ್ನೂ ಕೂಡ ಕೈಂಡ್ಸ್ ಆಫ್ ಸೆಂಟೆನ್ಸ್ನ ಬಗ್ಗೆ ತುಂಬ ತರವಾಗಿ ನೀವು ಕ್ಲಾಸಸ್ನ ನೋಡ್ಬೋದಾಗಿದೆ. ಓಕೆನಾ? ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಂದರೆ ಕ್ವಶನ್ ಸೆಂಟೆನ್ಸು. ಕ್ವಶನ್ ಸೆಂಟೆನ್ಸಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ 2 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬರುತ್ತೆ. ಒಂದು SR/NO ಟೈಪ್ ಕ್ವಶನ್ಸು, ಇನ್ನೊಂದು WH ಕ್ವಶನ್ಸು. ಸೊ ಇದ್ರ ಬಗ್ಗೆ ಗೊತ್ತಿದೆ ನಿಮಗೆ, SR/NO ಟೈಪ್ ಕ್ವಶನ್ಸ್. ಇನ್ ಕೇಸ್ ಡೈರೆಕ್ಟ್ ಸ್ಪೀಚಲ್ಲಿ SR/NO ಟೈಪ್ ಕ್ವಶನ್ ಕೊಟ್ಟಿದ್ರು ಅಂದರೆ ಅವರು, ಓಕೆನಾ, ಡೈರೆಕ್ಟ್ ಸ್ಪೀಚಲ್ಲಿ SR/NO ಟೈಪ್ ಕ್ವಶನ್ಸ್ ಕೊಟ್ಟಿದ್ರೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ ಎಕ್ಸಾಂಪಲ್ ಒಂದು. ತರುಣ್ ಆಸ್ಕ್ಸ್ ಸ್ಯಾಮ್, ಡೂ ಯು ಲೈಕ್ ಚಾಕ್ಲೇಟ್ಸ್?
ಅಂದರೆ ತರುಣ್ ಕೇಳ್ತಾನಂತೆ ಸ್ಯಾಮಿಗೆ ನೀ ಚಾಕ್ಲೇಟ್ ಅಂದರೆ ಇಷ್ಟನಾ ಅಂತ ಹೇಳ್ಬಿಟ್ಟು, ಅಲ್ಲಿ ಆನ್ಸರ್ ಏನು ಬರುತ್ತೆ, ಒಂದು ಎಸ್ ಬರುತ್ತೆ ಇಲ್ಲ ನೋ ಬರುತ್ತೆ ಅಷ್ಟೇ. ಅವ್ನಿಗೆ ಚಾಕ್ಲೇಟ್ ಇಷ್ಟ ಇದ್ರೆ ಎಸ್ ಅಂತ ಹೇಳ್ತಾನೆ, ಚಾಕ್ಲೇಟ್ ಇಷ್ಟ ಇಲ್ಲ ಅಂತಂದರೆ ನೋ ಅಂತ ಹೇಳ್ತಾನೆ. ಈ ಥರ ಡೈರೆಕ್ಟ್ ಸ್ಪೀಚಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದರೆ ನೀವಲ್ಲಿ ಏನು ಲಿಂಕರ್ನ ಯೂಸ್ ಮಾಡಬೇಕು ಅಂದರೆ ತರುಣ್ ಆಸ್ಕ್ಡ್ ಈಫ್. ಎಸ್ ಆರ್ ನೋ ಟೈಪ್ ಇದ್ದರೆ ಇದನ್ನು ಲಿಂಕರ್ ಆಗಿ ಯೂಸ್ ಮಾಡಬೇಕು. ಆಸ್ಕ್ಡ್ ಈಫ್ ಅಥವಾ ಆಸ್ಕ್ಡ್ ವೆದರ್. ಆಸ್ಕ್ಡ್ ಇಫ್ ಅಂತನಾದರೂ ಯೂಸ್ ಮಾಡ್ಬೋದು, ಆಸ್ಕ್ಡ್ ವೆದರ್ ಅಂತನಾದರೂ ಯೂಸ್ ಮಾಡ್ಬೋದು. ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನಿಗೆ ಆಸ್ಕ್ಡ್ ಇಫ್ ಅಥವಾ ಆಸ್ಕ್ಡ್ ವೆದರ್ ಇದನ್ನು ನಾವು ಲಿಂಕರ್ ಆಗಿ ಬಳಸ್ತೀವಿ. ಯಾವ ರೀತಿ ಇಲ್ಲಿ ತರುಣ್ ಆಸ್ಕ್ಡ್ ಇಫ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನು ನಾನು ಬರ್ದಿಲ್ಲ ಇಲ್ಲಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ನೀವು ಅಂತೇಳಿ. ಫಸ್ಟು ಲಿಂಕರ್ನ ಕರೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಟಾಪಿಕ್ಗಳಿಗೆ ನಾವು ಹೋಗೋಣ. ಓಕೆನಾ? ಸೊ ಗೊತ್ತಾಗ್ತಿದೆಯಲ್ವ ಹೇಳ್ತಿರೋದು? ತರುಣ್ ಇಲ್ಲಿ ಏನೇ ಇದ್ರೂ ಅದನ್ನು ರಿಮೂವ್ ಮಾಡಿ ಆಸ್ಕ್ಡ್ ಇಫ್ ಅಥವಾ ಆಸ್ಕ್ಡ್ ವೆದರ್. ನಿಮಗೆ ಯಾವ ವರ್ಡ್ ತುಂಬ ಈಸಿ ಅನ್ಸುತ್ತೋ ಅದು ವರ್ಡ್ ಬರಿಬೋದು. ಜಾಸ್ತಿ ನಾವು ಆಸ್ಕ್ಡ್ ಇಫ್ ಅಂತಲೇ ಯೂಸ್ ಮಾಡೋಣ. ನೆಕ್ಸ್ಟು ಇಂಟ್ರೋಗೇಟಿವ್ ಕ್ವಶನ್ಸಲ್ಲಿ WH ವರ್ಡ್. ಓಕೆ, WH ಕ್ವಶನ್ಸ್ ಬಂದರೆ ಇಲ್ಲಿ WH ಕ್ವಶನ್ಸ್ ಬಂದರೆ ಏನು ಮಾಡ್ತೀವಿ, ಇದು ಇಂಟ್ರೋಗೇಟಿವ್ ಕ್ವಶನ್ಸ್ ಅಂದರೆ WH ಕ್ವಶನ್ಸ್ ಇದು. ಓಕೆ, WH ಕ್ವಶನ್ಸ್ ಬಂದರೆ ಏನು ಮಾಡ್ತೀವಿ, ಆಸ್ಕ್ಡ್ ಜೊತೆಗೆ WH ವರ್ಡ್. ಆ ಒಂದು ನಿಮಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ನಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ WH ಕ್ವಶನ್ ಸೆಂಟೆನ್ಸ್ ಇದ್ದು ಆ WH ಕ್ವಶನ್ ಸೆಂಟೆನ್ಸಲ್ಲಿ ಯಾವ ಒಂದು WH ವರ್ಡ್ ಇರುತ್ತೋ ಆ WH ವರ್ಡ್ನ ಆಸ್ಕ್ಡ್ ಜೊತೆಗೆ ಬಳಸಬೇಕಾಗಿರುತ್ತೆ. ಎಕ್ಸಾಂಪಲ್ ನೋಡಿ, ಡೈರೆಕ್ಟ್ ಸ್ಪೀಚಲ್ಲಿ ತರುಣ್ ಆಸ್ಕ್ಸ್ ಸ್ಯಾಮ್ ವಾಟ್ ಡು ಯು ಲೈಕ್. ತರುಣ್ ಸ್ಯಾಮಿಗೆ ಕೇಳ್ತಾನಂತೆ ನಿನಗೆ ಏನು ಇಷ್ಟ ಅಂತ ಹೇಳ್ಬಿಟ್ಟು. ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡುವಾಗ ಏನು ಬರುತ್ತೆ, ತರುಣ್ ಆಸ್ಕ್ಡ್ ವಾಟ್. ಇಲ್ಲಿ ಏನೇ ಇರಲಿ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನೆಕ್ಸ್ಟ್ ಏನು ಮಾಡ್ತೀರಾ, ತರುಣ್ ಅಂತ ಬರೆದ್ಬಿಟ್ಟು ಆಸ್ಕ್ಡ್ ವಾಟ್. ಯಾಕೆ ವಾಟ್ ಅಂತ ಬರ್ದೆ ನಾನು, ಬಿಕಾಸ್ ಇಲ್ಲಿರ್ತಕ್ಕಂತಹ WH ಸೆಂಟೆನ್ಸಲ್ಲಿ ವಾಟ್ ಅಂತಕ್ಕಂಥ ವರ್ಡ್ ಇದೆ, WH ವರ್ಡ್ ವಾಟ್ ಇದೆ, ಹಾಗಾಗಿ ವಾಟ್ ಬರ್ದೆ. ಇನ್ ಕೇಸ್ ತರುಣ್ ಆಸ್ಕ್ ಸ್ಯಾಮ್ ವೇರ್ ಈಸ್ ಯುವರ್ ಬ್ಯಾಗ್ ಅಂತ ಕೇಳಿದರು, ವೇರ್. ತರುಣ್ ಆಸ್ಕ್ ಸ್ಯಾಮ್ ವೇರ್ ಈಸ್ ಯುವರ್ ಬ್ಯಾಗ್, ಬ್ಯಾಗ್ ಎಲ್ಲಿ ಅಂತ ಕೇಳ್ತಾರೆ. ಸೊ ಅವಾಗ ಏನು ಮಾಡಬೇಕು, ಇಲ್ಲಿ ತರುಣ್ ಆಸ್ಕ್ಡ್ ವೇರ್ ಅಂತ ನಾವು ಲಿಂಕರ್ನ ಬಳಸಬೇಕು. ಆ ಒಂದು ಕ್ವಶನ್ನಲ್ಲಿ ಯಾವ WH ವರ್ಡ್ ಇರುತ್ತೆ ಆ WH ವರ್ಡ್ನ ನಾವು ಈ ಆಸ್ಕ್ಡ್ ಜೊತೆಗೆ ಬರೀಬೇಕು. ಎಸ್ ಆರ್ ನೋ ಟೈಪ್ ಕ್ವಶನ್ಸಲ್ಲಿ ನಿಮಗೆ ಏನು ಟೆನ್ಷನ್ ಇರೋದಿಲ್ಲ, ಅಲ್ಲಿ ಏನಾದರೂ ಕೇಳಿದರೆ ಆಸ್ಕ್ಡ್ ಇಫ್ ಅಂತ ಬರೆದ್ರೆ ಫಿನಿಶು. ಬಟ್ ಇಲ್ಲಿ WH ಕ್ವಶನ್ಸ್ ಬಂದಾಗ ಅಲ್ಲಿರ್ತಕ್ಕಂತಹ ಯಾವ WH ವರ್ಡ್ ಇರುತ್ತೋ ಆ WH ವರ್ಡ್ನ ಆಸ್ಕ್ಡ್ ಜೊತೆಗೆ ಬರೆದ್ರೆ ದಟ್ ಈಸ್ ಫಿನಿಶ್. ತರುಣ್ ಆಸ್ಕ್ಡ್ ಇಫ್, ತರುಣ್ ಆಸ್ಕ್ಡ್ ವಾಟ್. ದೀಸ್ ಆರ್ ದ ಲಿಂಕರ್ಸ್ ಟು ಯೂಸ್ ಇನ್ ಅ ರಿಪೋರ್ಟೆಡ್ ಸ್ಪೀಚ್ ಫಾರ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಈ ಒಂದು ಇಂಟ್ರೋಗೇಟಿವ್ ಸೆಂಟೆನ್ಸಿಗೆ ನಾವು ರಿಪೋರ್ಟ್ ಮಾಡುವಾಗ ಬಳಸ್ತಕ್ಕಂಥ ಇಂಪಾರ್ಟೆಂಟ್ ಲಿಂಕರ್ಸ್ಗಳಾಗಿದೆ. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಮೇಜರ್ ಆಗಿ ನೋಡೋದು ಎರಡು ಫಾರ್ಮ್, ಒಂದು ರಿಕ್ವೆಸ್ಟಿಂಗ್ ಫಾರ್ಮ್, ಇನ್ನೊಂದು ಆರ್ಡರ್ ಫಾರ್ಮ್. ಓಕೆನಾ? ಸೊ ಫಸ್ಟ್ ಇಲ್ಲಿ ರಿಕ್ವೆಸ್ಟಿಂಗ್ ಫಾರ್ಮ್. ಸೊ ರಿಕ್ವೆಸ್ಟಿಂಗ್ ಫಾರ್ಮ್ ಇದ್ರೆ ನಾವೇನು ಯೂಸ್ ಮಾಡ್ತೀವಿ, ಲಿಂಕರ್ ರಿಕ್ವೆಸ್ಟೆಡ್ ಟು ಅಂತಕ್ಕಂಥದ್ದು ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಲಿಂಕರ್ ಆಗಿ, ಡೈರೆಕ್ಟ್ ಸ್ಪೀಚ್ ಸ್ಯಾಮ್ ಸೇಸ್ ಪ್ಲೀಸ್ ಗಿವ್ ಮಿ ಚಾಕ್ಲೇಟ್ಸ್ ಅಂತಿದೆ. ಇಲ್ಲಿ ಪ್ಲೀಸ್ ಅಂತಕ್ಕಂಥ ವರ್ಡ್ ಇದೆಯಲ್ವಾ, ಸೊ ರಿಕ್ವೆಸ್ಟ್ ಮಾಡ್ಕೊಡ್ತಿರೋದು, ಹೌದಲ್ವಾ? ಸೊ ಈ ಥರ ಇದ್ದಾಗ ಇಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸು ರಿಕ್ವೆಸ್ಟಿಂಗಲ್ಲಿ ಇದೆಯೋ ಆರ್ಡರ್ ಇದೆಯೋ ಅಂತೇಳಿ ಅಲ್ಲಿರ್ತಕ್ಕಂಥ ಸೆಂಟೆನ್ಸ್ನ ಎಕ್ಸ್ಪ್ರೆಷನ್ ನೋಡಿ ಕಂಡುಹಿಡ್ಕೋಬೇಕು. ಓಕೆ, ಇದೆಲ್ಲ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಫಸ್ಟಿಗೆ ಏನಂತ ಹೇಳ್ಬಿಟ್ಟು, ನೀವು ಕೈಂಡ್ಸ್ ಆಫ್ ಸೆಂಟೆನ್ಸಲ್ಲಿ ತುಂಬ ತರವಾಗಿರಬೇಕು ಅಂತ ಹೇಳ್ಬಿಟ್ಟು. ನಾವು ಈಸಿಯಾಗಿ ಇದು ಈ ಟೈಪೇ ಸೆಂಟೆನ್ಸ್ ಅಂತ ಈಸಿಯಾಗಿ ತರವಾಗಿ ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ, ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಏಬಲ್ ಇದ್ದೀವಿ ಅಂದರೆ ಅವಾಗ ಈಸಿಯಾಗಿ ನಾವು ರಿಪೋರ್ಟೆಡ್ ಸ್ಪೀಚ್ನ ಮಾಡ್ಬೋದಾಗಿರುತ್ತೆ. ಓಕೆನಾ? ಇದು ಇಂಪರೇಟಿವ್ ಸೆಂಟೆನ್ಸು, ಇಂಟ್ರೋಗೇಟಿವ್, ಅಸರ್ಟಿವ್, ಎಕ್ಸ್ಕ್ಲಮೇಟರಿ ಏನು ಕೊಟ್ಟಿರೋದು ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನೋಡಿ, ಸ್ಯಾಮ್ ಸೇಸ್ ಪ್ಲೀಸ್ ಗಿವ್ ಮಿ ಚಾಕ್ಲೇಟ್ಸ್ ಅಂತ ಇರುತ್ತೆ. ಈ ಒಂದು ವರ್ಡ್ ಪ್ಲೀಸ್ ಅಂತಕ್ಕಂಥ ವರ್ಡ್ರಿಂದ ನಾವೇನು ತಿಳ್ಕೊಂಡ್ವಿ, ಎಸ್ ಇದು ಇಂಪರೇಟಿವ್ ರಿಕ್ವೆಸ್ಟಿಂಗ್ ಫಾರ್ಮಲ್ಲಿ ಇದೆ, ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ತಿಳ್ಕೊಂಡ್ವಿ, ಹೌದಲ್ವಾ? ಸೊ ಇಂಪರೇಟಿವ್ ಸೆಂಟೆನ್ಸು ರಿಕ್ವೆಸ್ಟಿಂಗ್ ಫಾರ್ಮಲ್ಲಿದ್ದರೆ ನಾವು ಯಾವುದನ್ನ ಲಿಂಕರ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಸ್ಯಾಮ್ ರಿಕ್ವೆಸ್ಟೆಡ್ ಟು. ಓಕೆನಾ? ಸ್ಯಾಮ್ ರಿಕ್ವೆಸ್ಟೆಡ್ ಟು ಅಂತಕ್ಕಂಥ ಲಿಂಕರ್ನ ನಾವು ಯೂಸ್ ಮಾಡಬೇಕು. ಇಲ್ಲಿ ಸೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಸೇಸ್ ಆಗಿರ್ಬೋದು, ಟೆಲ್ಸ್ ಆಗಿರ್ಬೋದು, ಆಸ್ಕ್ಸ್ ಆಗಿರ್ಬೋದು, ಏನೇ ಇರ್ಬೋದು. ಬಟ್ ಅಕಾರ್ಡಿಂಗ್ ಟು ಕೈಂಡ್ಸ್ ಆಫ್ ಸೆಂಟೆನ್ಸು ನಾವು ಯಾವ ಲಿಂಕರ್ನ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಲಿಂಕರ್ಸ್ಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಕರೆಕ್ಟಾಗಿ ಸೆಂಟೆನ್ಸ್ ವೈಸು, ಕೈಂಡ್ಸ್ ಆಫ್ ಸೆಂಟೆನ್ಸ್ ವೈಸ್ ಆ ಲಿಂಕರ್ನ ಯೂಸ್ ಮಾಡಬೇಕಾಗಿರುತ್ತೆ. ಓಕೆ, ಸ್ಯಾಮ್ ರಿಕ್ವೆಸ್ಟೆಡ್ ಟು ಇಂಪರೇಟಿವ್ ಸೆಂಟೆನ್ಸಲ್ಲಿ ರಿಕ್ವೆಸ್ಟಿಂಗ್ ಫಾರ್ಮಲ್ಲಿದ್ದರೆ ರಿಕ್ವೆಸ್ಟೆಡ್ ಟು ಅಂತ ಬಳಸ್ತೀವಿ. ಆರ್ಡರ್ ಫಾರ್ಮ್ ಅಲ್ಲಿ ಇದ್ರೆ ಆರ್ಡರ್ಡ್ ಟು. ನೋಡಿ ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚು ಸ್ಯಾಮ್ ಸೇಸ್ ಯು ಶುಡ್ ಕಂಪ್ಲೀಟ್ ದ ವರ್ಕ್ ಬೈ ಟುಮಾರೋ. ಯು ಶುಡ್ ಕಂಪ್ಲೀಟ್ ದ ವರ್ಕ್ ಬೈ ಟುಮಾರೋ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ತಿದ್ದಾರಾ? ಇಲ್ಲ,
ಆರ್ಡರ್ ಮಾಡ್ತಿರೋದು. ಯು ಶುಡ್ ಅಂತ ಬಂದಾಗ ನೋಡಿ ಈ ಸೆಂಟೆನ್ಸ್, ಈ ವರ್ಡ್ ಇದೆಯಲ್ವಾ, ಇದು ನಮಗೆ ಹೇಳಿ ತೋರಿಸುತ್ತೆ ಏನು ಅಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ ಅವರು ಸೆಂಟೆನ್ಸಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಕಲ್ತಿರ್ಬೇಕು ನಾವು. ಓಕೆ, ಸ್ಯಾಮ್ ಸೇಸ್ ಯು ಶುಡ್ ಕಂಪ್ಲೀಟ್ ದ ವರ್ಕ್ ಬೈ ಟುಮಾರೋ. ಸೊ ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡುವಾಗ ನಾವೇನು ಮಾಡ್ತೀವಿ, ಆರ್ಡರ್ಡ್ ಟು ಅಂತಕ್ಕಂಥ ಲಿಂಕರ್ನ ಯೂಸ್ ಮಾಡ್ತೀವಿ. ಏನಿಲ್ಲ, ರಿಕ್ವೆಸ್ಟಿಂಗ್ ಫಾರ್ಮಲ್ಲಿದ್ದರೆ ರಿಕ್ವೆಸ್ಟೆಡ್ ಟು, ಆರ್ಡರ್ ಫಾರ್ಮಲ್ಲಿದೆ ಆರ್ಡರ್ಡ್ ಟು. ಇದೆಲ್ಲ ನೋಡಿ ಪಾಸ್ಟ್ ಫಾರ್ಮಲ್ಲಿದೆ, ಗಮನಿಸ್ತಿರ್ಬೋದು ನೀವು. ಅಸರ್ಟಿವ್ ಸೆಂಟೆನ್ಸಲ್ಲಿ ಸೆಡ್ ದಟ್ ಅಂತ ಹೇಳಿದೆ, ಸೆಡ್ ದಟ್, ಸೆಡ್ ಪಾಸ್ಟ್ ಫಾರ್ಮ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಬಂದಾಗ ಆಸ್ಕ್ಡ್ ಇಫ್, ಆಸ್ಕ್ಡ್ WH ವರ್ಡ್, ಆ ಸೆಂಟೆನ್ಸಲ್ಲಿರೋ WH ವರ್ಡ್ ಅಂತ ಹೇಳಿದೆ, ಆಸ್ಕ್ಡ್ ಪಾಸ್ಟ್ ಫಾರ್ಮ್. ಓಕೆ, ಈಗ ಇಲ್ಲಿ ರಿಕ್ವೆಸ್ಟೆಡ್ ಆರ್ಡರ್ಡ್ ಇದು ಕೂಡ ಪಾಸ್ಟ್ ಫಾರ್ಮಲ್ಲಿದೆ, ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಟರ್ಮ್ಸ್ಗಳನ್ನ ನಾವು ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಆಲ್ರೆಡಿ ಆಗೋಗಿರೋದನ್ನ, ಆಲ್ರೆಡಿ ನಡೆದೋಗಿರೋದನ್ನ, ಆಲ್ರೆಡಿ ಮಾತಾಡಿರೋದನ್ನ ಮತ್ತೆ ನಾವಿಲ್ಲಿ ರಿಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಾವು ತುಂಬ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂತಂದರೆ ರಿಪೋರ್ಟೆಡ್ ಸ್ಪೀಚ್ ನಾವು ಮಾಡುವಾಗ ಕಂಪಲ್ಸರಿ ಫಾಸ್ಟ್ ಟೆನ್ಸಲ್ಲೇ ಪಾಸ್ಟ್ ಫಾರ್ಮಲ್ಲೇ ನಾವು ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಆರ್ಡರ್ ಬಿಟ್ಟು ಮತ್ತೆ ಬೇರೆ ಕಮಾಂಡಿಂಗ್ ಇತ್ತು, ಕಮಾಂಡಿಂಗ್ ಇದ್ದಾಗ ಕಮಾಂಡೆಡ್ ಟು ಈ ರೀತಿಯಾದಂತಹ ಲಿಂಕರ್ಸ್ಗಳನ್ನ ನಾವು ಬಳಸಬೇಕಾಗಿರುತ್ತೆ. ಸೊ ನಾವು ಮೇಜರ್ ಆಗಿ ನೋಡ್ಕೋಬೇಕಾಗಿರೋ ರಿಕ್ವೆಸ್ಟೆಡ್ ಮತ್ತೆ ಆರ್ಡರ್ಡ್. ನೆಕ್ಸ್ಟ್ ಇದು ಇಂಪರೇಟಿವ್ ಬೇಕಾಗಿರ್ತಕ್ಕಂಥ ಲಿಂಕರು. ಲಾಸ್ಟ್ ಒನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡೋ ಲಿಂಕರ್ ಯಾವುದು ಅಂತಂದ್ರೆ ಎಕ್ಸ್ಕ್ಲೇಮ್ಡ್ ದಟ್. ಓಕೆ, ಡೈರೆಕ್ಟ್ ಸ್ಪೀಚ್ ಯಾವ ಥರ ಕೇಳಿರ್ತಾರೆ, ಸ್ಯಾಮ್ ಸೇಸ್ ಯಮ್ಮಿ ವಾಟ್ ಅ ಡಿಲಿಷಿಯಸ್ ಚಾಕ್ಲೇಟ್ಸ್ ಅಂತ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ರು ಅಂತಂದರೆ ಅದನ್ನ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡುವಾಗ ಸೊ ಇಲ್ಲಿರ್ತಕ್ಕಂಥ ಈ ವರ್ಡ್ನ ತೆಗೆದುಬಿಟ್ಟು ಎಕ್ಸ್ಕ್ಲೇಮ್ಡ್ ದಟ್ ಅಂತಕ್ಕಂಥ ಈ ಒಂದು ಲಿಂಕರ್ನ ಬಳಸಬೇಕಾಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಸೆಂಟೆನ್ಸ್ ಕೊಟ್ಟಿಲ್ಲ ನಾನಿಲ್ಲಿ, ಯಾವುದು ಎಲ್ಲ ಎಕ್ಸಾಂಪಲ್ಸ್ಗಳಿಗೆ ನಾನು ಬರೀ ಲಿಂಕರ್ ಬಗ್ಗೆ ಮಾತ್ರ ಹೇಳಿದ್ದೀನಿ ಹೊರತು ನೆಕ್ಸ್ಟ್ ಸೆಂಟೆನ್ಸ್ನ ಕೊಟ್ಟಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಬಗ್ಗೆ ನೆಕ್ಸ್ಟ್ ಟೆನ್ಸ್ ಟಾಪಿಕ್ ಹೇಳುವಾಗ ನಾನು ಮಾಡ್ತೀನಿ. ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ಲಿಂಕರ್ಸ್ ಬಗ್ಗೆ ಮಾತ್ರ ಹೇಳಿದ್ದೀನಿ. ಈ ಲಿಂಕರ್ಸ್ನ ತುಂಬ ತರೋವಾಗಿ ಕೈಂಡ್ಸ್ ಆಫ್ ಸೆಂಟೆನ್ಸ್ ಆನ್ ದ ಬೇಸಿಸ್ ಆಫ್ ಅಕಾರ್ಡಿಂಗ್ ಟು ದ ಕೈಂಡ್ಸ್ ಆಫ್ ಸೆಂಟೆನ್ಸ್ ನೀವು ಲಿಂಕರ್ಸ್ನ ತುಂಬ ತರೋವಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೂ ಮುಂಚೆ ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ. ಸೊ ಅಸರ್ಟಿವ್ ಸೆಂಟೆನ್ಸಲ್ಲಿ ನಾವು ಸೆಡ್ ದಟ್ನ ಲಿಂಕರ್ ಆಗಿ ಯೂಸ್ ಮಾಡಿದ್ವಿ. ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ SR ನೋ ಟೈಪ್ ಕ್ವಶನ್ಸ್ಗೆ ಆಸ್ಕ್ಡ್ ಇಫ್ ಅಥವಾ ಆಸ್ಕ್ಡ್ ವೆದರ್ ಅಂತಕ್ಕಂಥದ್ದು ಲಿಂಕರ್ ಆಗಿ ಬಳಸಿದ್ವಿ. ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ WH ಕ್ವಶನ್ಸ್ ಬಂದರೆ ಆಸ್ಕ್ಡ್ WH ವರ್ಡ್ನ ನಾವು ಲಿಂಕರ್ ಆಗಿ ಬಳಸ್ತೀವಿ ಅಂತ ಹೇಳಿದೆ. ಇಂಪರೇಟಿವ್ ಸೆಂಟೆನ್ಸಲ್ಲಿ ರಿಕ್ವೆಸ್ಟಿಂಗ್ ಫಾರ್ಮಲ್ಲಿದ್ದರೆ ರಿಕ್ವೆಸ್ಟೆಡ್ ಟು, ಆರ್ಡರ್ ಫಾರ್ಮಲ್ಲಿದ್ದರೆ ಆರ್ಡರ್ಡ್ ಟು ನ ಲಿಂಕರ್ ಆಗಿ ಬಳಸ್ತೀವಿ ಅಂತ ಹೇಳಿದೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಎಕ್ಸ್ಕ್ಲೇಮ್ಡ್ ದಟ್ ಅಂತಕ್ಕಂಥದ್ದನ್ನ ಲಿಂಕರ್ ಆಗಿ ಬಳಸ್ತೀವಿ ಅಂತ ಹೇಳಿದೆ. ಇದ್ರ ಜೊತೆಗೆ ನಾವು ಯಾವ ಒಂದು ಪಾರ್ಟಲ್ಲಿ ಸೆಂಟೆನ್ಸಿನ ಯಾವ ಒಂದು ಪಾರ್ಟಲ್ಲಿ ಈ ಒಂದು ಲಿಂಕರ್ಸ್ನ ಬಳಸ್ತೀವಿ ಅಂತಲೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲರೂ ಕೂಡ ತುಂಬ ತರವಾಗಿ ಪ್ರಾಕ್ಟೀಸ್ ಮಾಡಬೇಕು ಲಿಂಕರ್ಸ್ಗಳ ಬಗ್ಗೆ. ನೆಕ್ಸ್ಟ್ ನಾವು ಎಕ್ಸಾಂಪಲಿಗೆ ಹೋಗುವಾಗ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೀವು ಅನ್ಕೋಬೋದು ಏನು ಸರ್ ನೀವು ಇದರಲ್ಲಿ ಬರೀ ಲಿಂಕರ್ಸ್ ಅಷ್ಟು ಹೇಳಿದ್ರಿ, ಇನ್ನೂ ಎಷ್ಟೊಂದೆಲ್ಲ ಇದೆ, ಅದೆಲ್ಲ ಯಾವಾಗ ಹೇಳ್ತೀರ ಅಂತ ಕೇಳ್ಬೋದು. ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಇದರ ಕಂಟಿನ್ಯೂಷನ್ ಪಾರ್ಟ್ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ನೀವು ಮಾಡಬೇಕಾಗಿರೋದೇನು, ಈ ಒಂದು ಲಿಂಕರ್ಸ್ನ ತುಂಬ ತರವಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ದಿಸ್ ರಿಪೋರ್ಟೆಡ್ ಸ್ಪೀಚ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.